ಸರ್ 1,45,000 ರೂಪಾಯಿ ಕೊಟ್ಬಿಡ ವಿತ್ LPG. ವಿತ್ LPG. ಇನ್ನ 5,000 ಕಮ್ಮಿ ಮಾಡಿ 1,40,000 ರೂಪಾಯಿಗೆ ಉಗಾದಿ ಆಫರ್ ಅಂತನಾದ್ರು ತಿಳ್ಕೊಳ್ಳಿ, ರಂಜಾನ್ ಆಫರ್ ಅಂತನಾದ್ರು ತಿಳ್ಕೊಳ್ಳಿ. ಬಾರ್ಗಿನ್ನೇ ಮಾಡಕ್ ಹೋಗ್ಬಿಡಿ, ದುಡ್ಡು ತಗೊಬನ್ನಿ. 1,20,000 ರೂಪಾಯಿಗೆ ಹಂಗೆ ಕೊಟ್ಬಿಡ್ತೀವಿ. 10,000 ಕಮ್ಮಿ ಮಾಡಿ 1,10,000 ರೂಪಾಯಿಗೆ LXi 20 ಮೈಲೇಜ್ ಬರ್ತಕ್ಕಂಥ ಗಾಡಿ ಕೊಡ್ತೀನಿ ಹೋಗಿ. ಇದು ಬಂದು 1,95,000 ಕೋಟಿಂಗ್ ಇರೋದು ಸರ್. ಒಂದು ಬಂಪರ್ ಪ್ರೈಸ್ ಹೇಳ್ಬಿಡಿ ಸರ್. ಪೆಟ್ರೋಲ್ ಹಾಕಂಗಿಲ್ಲ, ನೋ ಬಾರ್ಗಿನ್. 1,55,000 ರೂಪಾಯಿ ಫೈನಲ್ ರೇಟ್. ಅದು 1,80,000 ಕೋಟಿಂಗ್ ಇರೋದು 1,60,000 ರೂಪಾಯಿ ಕೊಡೋಣ ಸರ್. 2,25,000 ಬೇಡ, 1,75,000 ತಗೊಂಡು 1,75,000 ತಗೊಂಡೋಗಿ ಸರ್. 15 ಯಾರನ್ನ ಬರ್ಲಿ ಸರ್. ಸರ್ ಇದು 1,65,000 ಕೋಟಿಂಗ್ ಇರೋದು 1,40,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 1,95,000 ಕೋಟಿಂಗ್ ಇರೋದು ಸರ್ 1,85,000 ರೂಪಾಯಿ ಆಗುತ್ತೆ. 1,85,000 ರೂಪಾಯಿ ಕೊಡೋಣ ಸರ್. ಪ್ರೈಸ್ 1,65,000. 1,65,000ಗೆ 2016 ಮಾಡಲ್ ಟ್ವಿಸ್ಟ್. ನೋ ಬಾರ್ಗಿನ್. 1,90,000 ರೂಪಾಯಿಗೆ ಕಸ್ಟಮರ್ ಕೊಡ್ತಾರೆ. 75,000 ಯಾರು ಸರ್ ಡೀಸೆಲ್ ಗಾಡಿ? ಅದು ಡಿಸೈರ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್. 3,75,000 ರೂಪಾಯಿಗೆ ಲೋನ್ ಕೂಡ ಸಿಗುತ್ತೆ. ಶರಣರೇ, ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ಸರ್ತಿ ನೆಕ್ಸಾ ಕಾರ್ಸಿಗೆ ಬಂದಿದ್ದೀನಿ. 75+ ಗಾಡಿಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅಡ್ರೆಸ್ ಕೇಳ್ಬಿಡೋಣ. ಮೂರ್ತಿನ ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೆಂಗಿದ್ರಾ? ಆರಾಮಾಗಿದ್ದೀನಿ ಸರ್. ನೀವು? ನಾನು ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಕಸ್ಟಮರ್ ಚೆನ್ನಾಗಿರ್ಬೇಕು. ಆ ತರ ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ? ಖಂಡಿತ ಕೊಡೋಣ. ಖಂಡಿತ. ಅಡ್ರೆಸ್ ಹೇಳ್ಬಿಡಿ. ಸರ್ ನಮ್ಮ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರ್ತಿದ್ದಂಗೆ ಸ್ವಲ್ಪ ಮುಂದೆ ಬಂದು ನೋಡಿ ಸರ್, ರೈಟ್ ಸೈಡ್ಗೆ ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಅಲ್ಲಿಂದ ನೆಕ್ಸಾ ಕಾರ್ಸ್. ನಿಮಗೆ ಕನ್ಫ್ಯೂಸ್ ಆಯ್ತಾ? ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡ್ಲಿ ಸರ್. ಲೊಕೇಶನ್ ಕೂಡ ನಾವು ಸೆಂಡ್ ಮಾಡ್ತೀವಿ. ಖಂಡಿತ. 75+ ವೆಹಿಕಲ್ ಗಾಡಿಗೆ ಖಂಡಿತ ಇದಾವೆ. ಅಂಡ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸರ್? ಪ್ರೈಸಿಂಗ್ ಬಂದು 1,25,000, 1,10,000 ಇದಾವೆ ಸರ್. ಆಲ್ಮೋಸ್ಟ್ ಎಲ್ಲಿವರೆಗೆ ಇದೆ? 9,50,000 ಇದಾವೆ. ಕರ್ನಾಟಕದ ಗಲ್ಲಿಗಿಂದ ಬಂದ್ರು ಕೂಡ ಲೋನ್ ಮಾಡ್ಕೊಡ್ತೀರಾ ಅಂತ ಸರ್? ಖಂಡಿತ. ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಅದಕ್ಕೆ ಶ್ಯೂರಿಟಿ ಇಲ್ಲ, ಸ್ಯಾಲರಿಡ್ ಆಗಿರ್ಬೇಕು. ಇದ್ರೆ ಆಲ್ ಓವರ್ ಕರ್ನಾಟಕ ಗಲ್ಲಿಲಿ ಎಲ್ಲಾನ ಇರ್ಲಿ ಸರ್, ಖಂಡಿತ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಖಂಡಿತ. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಹೆಚ್ಚಿನ ಆಲ್ಮೋಸ್ಟ್ ನೆಕ್ಸಾ ಕಾರ್ಸ್ ಅಲ್ಲಿ ಹೆಂಗೆ ಏನು ಅಂತ ಕಸ್ಟಮರ್ಗೆಲ್ಲ ಗೊತ್ತಾಗಿದೆ. ಹಂಗಾಗಿ ಖಂಡಿತ ಲೋನ್ ಕೂಡ ಮಾಡಿಸ್ಕೊಡೋಣ. ಮಾಡ್ಲು ಬಂದು 2012 ಮೇಲೆ ಸರ್. 12 ಮೇಲೆ 80% ಖಂಡಿತ ಲೋನ್ ಮಾಡಿಸ್ಕೊಡೋಣ. ಕೆಲವ್ರದ್ದು ಪ್ರೊಫೈಲೇ ಚೆನ್ನಾಗಿರಲ್ಲ, ನಮಗೆ ಸೇಟು ಲೋನ್ ಆದ್ರೂ ಪರವಾಗಿಲ್ಲ ಅನ್ನೋ ಥರ ಇದ್ರೆ ಖಂಡಿತ ಕೂಡ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ. ಬಟ್ ಸೇಟು ಲೋನ್ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ, ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅದು ಕಸ್ಟಮರ್ ಇದ್ರೂ ಪರವಾಗಿಲ್ಲ, ನಮಗೆ ಇದು ಪ್ರೊಫೈಲ್ ಚೆನ್ನಾಗಿಲ್ವಲ್ಲ, ಹಂಗಾಗಿ ಸೇಟು ಲೋನ್ ಆದ್ರೂ ಪರವಾಗಿಲ್ಲ ಅನ್ನೋ ಥರ ಇದ್ರೆ ಖಂಡಿತ ಮಾಡಿಸ್ಕೊಡೋಣ. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತ ಮಾಡೋಣ ಸರ್. ಬನ್ನಿ ಬನ್ನಿ ಸರ್. ಇದು ಬಂದು ನಿಶಾನ್ ಟೆರಾನಾ ಡಸ್ಟರ್ ಟೈಪ್ ಅಲ್ಲಿ ಇದೆ. ಡಸ್ಟರ್ ಇಂಜಿನ್ ಬರೋದು. 110 PS. 110 PS ಆಗಿರುತ್ತೆ. 13 ಮಾಡಲು, ಸೆಕೆಂಡ್ ಓನರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. ಪ್ರೈಸಿಂಗ್ ಫಸ್ಟ್ ಕ್ಲಾಸ್ ಆಗಿರ್ಬೇಕು ಸರ್. ಫಸ್ಟ್ ಕ್ಲಾಸ್ ಆಗಿ ಹೇಳ್ತೀನಿ ಸರ್. ನಾವು ಯಾವಾಗ ಬಂದ್ರು ನಾವು ಆಫರ್ ಅಲ್ಲೇ ಕೊಡ್ತೀವಿ. ನಮ್ಮ ನೆಕ್ಸಾ ಕಾರ್ಸಿಗೆ ಬಂದ್ರೆ ಯಾವಾಗ ಬಂದ್ರು ಕೂಡ ನಾವು ಆಫರ್ ಅಲ್ಲೇ ಕೊಡ್ತೀವಿ ಸರ್. ಇದು ಬಂದು 4,95,000 ಕೋಟಿಂಗ್ ಇರೋದು 4,60,000 ರೂಪಾಯಿ ಕೊಡೋಣ ಸರ್. 4,60,000ಗೆ ನಿಸಾನ್ ಟೆರಾನೋ ಸಿಗುತ್ತೆ. 85 110 ಸರ್ ಇದು? ಸರ್ 110 PS ಟಾಪ್ ಅಂಡ್ ಮಾಡಲ್ ಗಾಡಿ, ಫುಲ್ಲಿ ಟಾಪ್ ಅಂಡ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಎಂಜಾಯ್. ಸರ್ ಚೆವರ್ಲೆಟ್ ಎಂಜಾಯ್ ಬಂದು 7 ಸೀಟರ್ ವೆಹಿಕಲ್. ಅದರಲ್ಲೂ ಕೂಡ ಡೀಸೆಲ್ ಗಾಡಿ. ಡೀಸೆಲ್ ಅಲ್ಲಿ ಮೈಲೇಜ್ ಕೂಡ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಆರಾಮಾಗಿ ಬರುತ್ತೆ ಸರ್. ಇವಾಗ ಎರ್ಟಿಗಾಗೆ ಬಂಡವಾಳ ಹಾಕೋದ್ ಬದಲು ಇದಕ್ಕೆ ಆರಾಮಾಗಿ ಬಂಡವಾಳ ಹಾಕ್ಬೋದು. ಎರ್ಟಿಗಾ ತರ ಇರೋ ಚೆವರ್ಲೆಟ್ ಎಂಜಾಯ್ ಅಂತ ಹೇಳ್ಬೋದು. ಖಂಡಿತ. ಇದು ಬಂದು 2013-14 ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಗಾಡಿ ಸರ್. ಇದು ಬಂದು 3,10,000 ಕೋಟಿಂಗ್ ಇರೋದು 2,90,000 ರೂಪಾಯಿ ಕೊಡೋಣ ಸರ್. 2,90,000ಕ್ಕೆ 2,90,000 ರೂಪಾಯಿ ಕೊಡೋಣ. ಹಾಗೆ ನೆಕ್ಸ್ಟ್ ಇರೋದು ಸರ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಸರ್ ಟಾಟಾ ಇಂಡಿಕಾ ವಿಸ್ತಾ. 2009 ಮಾಡಲು, ಸಿಂಗಲ್ ಓನರ್, ಫ್ರೆಶ್ FC ಇದೆ. 29 FC ಸಿಗುತ್ತೆ. ವಾಟರ್ ಜೆಟ್ ಇಂಜಿನ್, ಶಿಫ್ಟ್ ಇಂಜಿನ್ ಸರ್. ಒಳ್ಳೆ ಮೈಲೇಜ್ ಗಾಡಿ. ಇದು ಬಂದು 2009 ಮಾಡಲು, ಸಿಂಗಲ್ ಓನರ್. 1,80,000 ಕೋಟಿಂಗ್ ಇರೋದು 1,60,000 ರೂಪಾಯಿ ಕೊಡೋಣ ಸರ್. 1,60,000. ನನ್ನ ಕಡೆಯಿಂದ ಬಂದ್ರೆ 1,50,000 ಸರ್. 1,50,000 ಕಮ್ಮಿ ಆಗುತ್ತೆ. ಯಾಕೆ ಗೊತ್ತಾ? 29 ವರೆಗೂ FC ಇದೆ. ಕಸ್ಟಮರ್ ಕೋಟಿಂಗ್ ಬಂದು 1,65,000 ಇದೆ. ಇನ್ನು 5,000 ಕಮ್ಮಿ ಮಾಡ್ಬಿಟ್ಟು 1,60,000 ರೂಪಾಯಿ ಕೊಡೋಣ. ಖಂಡಿತ. ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ. ಕಲಿಯೋಕೆ ಗಾಡಿ ಬೇಕು ಅನ್ನೋರಿಗೆ ಇದನ್ನ ತಗೋಬಹುದು. ರೀಸೇಲ್ ಮಾಡೋಕೋ ಗಾಡಿ ಬೆಸ್ಟ್ ಅಂತ ಹೇಳ್ಬೋದು ಸರ್. ಸರ್ ಹೌದು, ಇವೆಲ್ಲ ಒಳ್ಳೆ ಗುಡ್ ಕಂಡೀಷನ್ ಗಾಡಿಗಳು. ಲೋ ಬಜೆಟ್ ಆದ್ರೂ ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಅದರಲ್ಲೂ ಎಕ್ಸ್ಪೋ ಟಾಪ್ ಅಂಡ್ ಮಾಡ್ಲು, 2006 ಮಾಡ್ಲು, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. FC ರನ್ನಿಂಗ್ ಇದೆಯಾ ಸರ್? FC ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದು 1,75,000 ಕೋಟಿಂಗ್ ಇರೋದು ಸರ್. 1,60,000 ರೂಪಾಯಿ. 1,60,000ಕ್ಕೆ 2006 ಸರ್. 2006 ಮಾಡ್ಲು, ಅದರಲ್ಲೂ ಎಕ್ಸ್ಪೋ ಟಾಪ್ ಅಂಡ್ ಮಾಡ್ಲು. ಎಕ್ಸ್ಪೋ ಟಾಪ್ ಅಂಡ್. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಹುಡುಕೋರಿಗೆ ಪೆಟ್ರೋಲ್ ಇದೆಯಾ ಡೀಸೆಲ್ ಇದೆಯಾ ಸರ್? ಇದು
ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ VDI ಓಕೆ ಡೀಸೆಲ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, FC ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಕಂಡೀಷನ್ ಬೇಕಾ ಇಲ್ಲ FC ರನ್ನಿಂಗ್ ಮಾಡಿಸ್ಕೊಡ್ಬೇಕಾ, ಯಾವ ರೀತಿ ಬೇಕಾದ್ರೂ ಮಾಡಿಸ್ಕೊಡೋಣ ಸರ್. ಎರಡು ಹೇಳ್ಬಿಡಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2,60,000 ರೂಪಾಯಿ ಕೊಡೋಣ. 2,60,000 60,000 ರೂಪಾಯಿ, ಇನ್ನೂ 10,000 ಕಮ್ಮಿ ಮಾಡ್ತೀವಿ. 2,50,000 ರೂಪಾಯಿಗೆ ಆಸ್ ಇಟ್ ಈಸ್ ಕಂಡೀಷನ್, ಅದರಲ್ಲೂ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಅದು ಅಂಡ್ FC ಬೇಕು ಅನ್ನೋರಿಗೆ, FC ಬೇಕು ಅನ್ನೋರಿಗೆ ಇನ್ನೊಂದು 20,000 ಜಾಸ್ತಿ ಆಗುತ್ತೆ. ಓಕೆ 2,80,000 ಕೊಡ್ಲಿ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀರಾ. ಅದು ಡೀಸೆಲ್ ಆದ್ರೆ ಇನ್ನೊಂದು ಪೆಟ್ರೋಲ್ ಸರ್ ಇದು? ಸರ್ ಇದು ಕೂಡ ಡೀಸೆಲ್. ಓಕೆ 10 ಮಾಡಲು 2013 ಮಾಡಲು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್, 86,000 ರಿವೈನ್ ಆಗಿದೆ. ಗಾಡಿನೂ ಕೂಡ ಡೀಸೆಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. ಯಾವುದೇ ಗಾಡಿ ತಗೊಳ್ಳಿ ಕಸ್ಟಮರ್ ಇದೇ ಇರುತ್ತೆ, ಒಂದು 5,000 to 10,000 ಖರ್ಚು ಮಾಡ್ಕೋಬೇಕಾಗುತ್ತೆ ಸರ್. ಇದು ಬಂದು ಬರೀ 3,75,000 ರೂಪಾಯಿ ಕೊಡ್ತೀನಿ. 3,75,000ಕ್ಕೆ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಅದರಲ್ಲೂ 13 ಸಿಂಗಲ್ ಓನರ್ ಗಾಡಿ ಸರ್. ಖಂಡಿತ ಕಸ್ಟಮರ್ ಲೋನ್ ಕೂಡ ಬೇಕಾ, ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. ಹಾಗೆ ರೆಡ್ ಕಲರ್ ಅಲ್ಲಿ ಇದು ಆದ್ರೂ ಪೆಟ್ರೋಲ್ ಸರ್ ಡೀಸೆಲ್? ಸರ್ ಇದು ಬಂದು ಪೆಟ್ರೋಲ್ ಗಾಡಿ, 2010 ಮಾಡಲು ಸೆಕೆಂಡ್ ಓನರ್, LXi ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚ್ ಇದ್ದೇ ಇರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಮಾತ್ರ ಬರಲ್ಲ ಸರ್. ಇದು ಬಂದು 2,10,000 ಕೋಟಿಂಗ್ ಇರೋದು. ಒಂದು ಡೆಡ್ ಲೈನ್ ಸರ್, ನೋ ಬಾರ್ಗಿನ್. 1,90,000 ರೂಪಾಯಿಗೆ ಕಸ್ಟಮರ್ ಕೊಡ್ತಾರೆ ಸರ್. ಏನಾದ್ರು ಆ ಕಡೆ ಈ ಕಡೆ ಸರ್? ಇಲ್ಲ, ಆ ಕಡೆ ಈ ಕಡೆ ಹಂಗಿದ್ರೆ ನಾನೇ ಹೇಳ್ತಾ ಇದ್ದೆ ಸರ್. ಇಲ್ಲಿ ಆಲ್ಮೋಸ್ಟ್ ಇದಾವೆಲ್ಲ ನಮ್ಗೆ ಇಲ್ಲಿ ಪಾರ್ಕಿಂಗ್ ಸೇಲ್ಗೆ ಗಾಡಿಗಳು ಬಂದಿರೋದು. ಹಂಗಾಗಿ 1,90,000 ರೂಪಾಯಿಗೆ ಆಗುತ್ತೆ. ಓಕೆ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ, FC ಇದೆ ಖಂಡಿತ ಇದೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ರಿಡ್ಸ್ ಹೋಗೋರಿಗೆ ಸರ್? ಸರ್ ರಿಡ್ಸ್ ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಬಂದು ಡೀಸೆಲ್ ಗಾಡಿ, LDI, AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. 76,000 ಓಡಿದೆ. ಜಿನಿಯನ್ ಮೀಟ್ರು. ಬೇಕಾದ್ರೆ ನೀವು ಕಸ್ಟಮರು ಒಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡಿ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ಓಕೆ ಮಾಡ್ಬೋದು. 3,10,000 ಕೋಟಿಂಗ್ ಇರೋದು. 2,90,000 ರೂಪಾಯಿ ಕೊಡೋಣ ಸರ್. 2,90,000ಗೆ ನಿಮಗೆ LDI ವೇರಿಯಂಟ್ ಡೀಸೆಲ್ ಅಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ, ನೋಡಬಹುದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಡಿಸೈರ್ ಸರ್. ಶಿಫ್ಟ್ ಡಿಸೈರ್ 2013 ಮಾಡಲು ಸಿಂಗಲ್ ಓನರ್. ಓಕೆ ಕಸ್ಟಮರು ಬಿಡಬೇಕಂದ್ರೆ ಮೊದಲೇ ಹೇಳ್ಬಿಟ್ಟಿದ್ದಾರೆ ಫಿಕ್ಸೆಡ್ ಪ್ರೈಸು. 13 ಮಾಡಲು ಸಿಂಗಲ್ ಓನರ್ ಗಾಡಿ 3,75,000 ರೂಪಾಯಿಗೆ ಆಗುತ್ತೆ. ಅದೇ ಫಿಕ್ಸ್ ರೇಟ್ ಅದು. ಇಲ್ಲ 4 ಲಕ್ಷ ಹೇಳ್ಬಿಟ್ಟು ನಿಮಗೆ 3,75,000 ಮಾಡಲ್ಲ. ಫಿಕ್ಸೆಡ್ ರೇಟು 3,70,000. ಯಾರು ಸರ್ ಡೀಸೆಲ್ ಗಾಡಿ? ಅದು ಡಿಸೈರಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್. 3,75,000 ರೂಪಾಯಿಗೆ ಲೋನ್ ಕೂಡ ಸಿಗುತ್ತೆ. ಆರಾಮಾಗಿ ಕಣ್ಣು ಮುಚ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ಖಂಡಿತ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ನೀವು ಡೌನ್ ಪೇಮೆಂಟ್ ಒಂದು ಸ್ವಲ್ಪ ಪೇ ಮಾಡಿದ್ರೆ ಸಾಕು, ಈ ಗಾಡಿ ತಗೊಂಡು ಹೋಗ್ಬೋದು. ಅದು ಡೀಸೆಲ್ ಅಲ್ಲಿ ಮೈಲೇಜ್ ಕೂಡ ಬರುತ್ತೆ. ಅದರಲ್ಲೂ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಮತ್ತೆ ಶ್ಯೂರಿಟಿ ಕೇಳ್ತಾರೆ, ಸ್ಯಾಲ್ರಿಡ್ ಆಗಿರ್ಬೋದು. ಆದ್ರೆ ಆಲ್ ಓವರ್ ಕರ್ನಾಟಕ ಯಾವ ಗಲ್ಲಿಲೇ ಇರಲಿ ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ ಹಾಗೆ ನೆಕ್ಸ್ಟ್ ವ್ಯಾಗನಾರ್ಗೆ ಸರ್? ಸರ್ 2015 ಮಾಡಲು ಸೆಕೆಂಡ್ ಓನರ್, VXi, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು 3,75,000 ಕೋಟಿಂಗ್ ಇರೋದು. 3,55,000 ರೂಪಾಯಿ ಕೊಡೋಣ ಸರ್. 3,50,000 ಮಾಡಿ ಸರ್. ಖಂಡಿತ. ನೆಕ್ಸ್ಟ್ I20 ಸರ್? ಸರ್ I20 ಸೋಲ್ಡ್ ಆಗಿದೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಇನ್ನೊಂದು ಆಲ್ಟೋ K10 ಸರ್. ಆಲ್ಟೋ K10 2010 ಮಾಡಲು ಸಿಂಗಲ್ ಓನರು, LXi. ಇದು ಕೂಡ ಗಾಡಿ ಚೆನ್ನಾಗಿದೆ. 2,10,000 ಕೋಟಿಂಗ್ ಇರೋದು. 1,85,000 ರೂಪಾಯಿ ಕೊಡೋಣ ಸರ್. 1,85,000ಕ್ಕೆ ಫೈನಲ್ ಟು ಫೈನಲ್ 1,85,000 ರೂಪಾಯಿಗೆ ಆಗುತ್ತೆ. ಹಾಗೆ ಇನ್ನೊಂದು ಚಿಕ್ಕ ಗಾಡಿ ಹುಡುಕೋರಿಗೆ ಸರ್ ಟ್ವಿಸ್ಟಾ ಸರ್? ಟ್ವಿಸ್ಟ್, ನ್ಯಾನೋ ಟ್ವಿಸ್ಟ್ 16 ಮಾಡಲು ಸಿಂಗಲ್ ಓನರ್, ಓಡಿರೋದೇ ಬರೀ 32,000 ಕಿಲೋಮೀಟರ್. ಬರೀ 32,000. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ, ಅದರಲ್ಲೂ ಆಟೋಮೆಟಿಕ್ ಗಾಡಿ. ತುಂಬಾ ಜನ ಸಣ್ಣ ಗಾಡಿಲಿ ಆಟೋಮೆಟಿಕ್ ಕೇಳ್ತಾರೆ ಸರ್. ಪ್ರೈಸ್ 1,65,000. 1,65,000ಗೆ 2016 ಮಾಡಲ್ ಟ್ವಿಸ್ಟ್ ಆಟೋಮೆಟಿಕ್ ವೇರಿಯಂಟ್. ಬೆಂಗಳೂರಲ್ಲಿ ಓಡಾಡೋಕೆ ಈ ಗಾಡಿ ಇನ್ಯಾವ ಗಾಡಿ ಬೇಕು ಸರ್? ಈ ಗಾಡಿ ಒಂದು 2 ವೀಲರ್ ಸರ್, ಆರಾಮಾಗಿ 2 ವೀಲರ್ ಬಜೆಟ್. 2 ವೀಲರ್ ಅಲ್ಲಿ ಓಡಾಡಿದ ತರ ಇದೆ. ಅದರಲ್ಲೂ 4 ಜನ 5 ಜನ ಆರಾಮಾಗಿ ಕೂತ್ಕೋಬಹುದು. ಈ ಬಿಸಿಲಲ್ಲಿ ಸರ್ 36, 38, 41 ಇದಿರೋದು ಬಿಸಿಲು ಈಗ ಬರುತ್ತೆ. ಅಂಡ್ ಈ ಗಾಡಿ ತಗೊಂಡ್ರೆ ಆರಾಮಾಗಿ AC ಹಾಕೊಂಡು ಆರಾಮಾಗಿ ಹೋಗೋದಲ್ಲ ಸರ್. ಫ್ಯಾಮಿಲಿ ಕುತ್ಕೊಂಡು ಮಕ್ಕಳು ಕೂರ್ಸ್ಕೊಂಡು ಆರಾಮಾಗಿ ಹೋಗ್ಬೋದು. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಮೈಲೇಜ್ ಒಳ್ಳೆ ಮೈಲೇಜ್ ಗಾಡಿ ಅದು. ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಎಂಜಾಯ್ ಹೊಡ್ಕೋರಿಗೆ ಚವರ್ಲೆಟ್ ಎಂಜಾಯ್ ಬಂದಿರೋದು ಸರ್. ಚವರ್ಲೆಟ್ ಎಂಜಾಯ್ ಬಂದು 14 ಮಾಡಲು ಸಿಂಗಲ್ ಓನರು, ಅದರಲ್ಲೂ ಟಾಪ್ ಅಂಡ್ ಮಾಡಲು 7 ಸೀಟರ್ ವೆಹಿಕಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,90,000 ರೂಪಾಯಿ ಆಗುತ್ತೆ. 3,20,000 ಕೋಟಿಂಗ್ ಇರೋದು. 2,90,000 ರೂಪಾಯಿ ಕೊಡೋಣ. ಓಕೆ ಹಾಗೆ ನೆಕ್ಸ್ಟ್ ಇರೋದು ಸರ್ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಇನ್ನೊಂದು ಗಾಡಿ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಹೇಳಿ ಸರ್. ಸರ್ ಬ್ಲಾಕ್ ಬ್ಯೂಟಿನೇ ಅದು ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಅದರಲ್ಲೂ ಟಾಪ್ ಅಂಡ್ ಮಾಡಲು ಡೀಸೆಲ್ ಗಾಡಿ, ಚವರ್ಲೆಟ್
ಆಪ್ಟ್ರಾ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ 10 ರಿಜಿಸ್ಟ್ರೇಷನ್ ಮ್ಯಾಗ್ವಿಲ್ ಟೈರ್ ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆ. ಓಕೆ FC ಇನ್ಶೂರೆನ್ಸ್ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ. 1,65,000 ರೂಪಾಯಿ ಕೊಡೋಣ ಸರ್. 1,65,000ಕ್ಕೆ ಚವರ್ಲೆಟ್ ಆಪ್ಟ್ರಾ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದು ಟೈರ್ ಕೂಡ ಹಾಕ್ಸಿದಾರೆ ಅಂತ ಹೇಳ್ಬೋದು. ಗಾಡಿ ಮಾತ್ರ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ಇವರೇ ಮಾಡ್ಕೊಡ್ತಾರೆ. 1,75,000 ಕೊಡ್ತಾರೆ ಸರ್. 1,65,000 ರೂಪಾಯಿ ಕೊಡೋಣ ಸರ್. 1,65,000 ಹೆಂಗಿದೆ ನೋಡಿ ಸರ್, ಕಂಫರ್ಟಬಲ್ ಆಗಿದೆ. 5 ಜನ ಆರಾಮಾಗಿ ಕುಂತ್ಕೊಂಡು, ಅದು ಟಾಪ್ ಅಂಡ್ ಮಾಡಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಓಕೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡೋಣ ಬಿಡಿ ಸರ್. ಸರ್ ಹಿಂದ್ಗಡೆ ಮರೆಯಾಗಿ ನಿಂತಿರೋ ಒಂದು ಗಾಡಿಗೆ ತೋರಿಸ್ಬಿಡಿ ಸರ್. ಇದು ಚವರ್ಲೆಟ್ ಆವಿಯಾ 2007 ಮಾಡಲು, 3rd ಓನರ್ ಗಾಡಿ. ಓಕೆ ಫ್ರೆಶ್ FC ಇದೆ. 29 ವರೆಗೂ FC ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಬರೀ ಒಂದು 2 ವೀಲರ್ ಬಜೆಟ್ ಅಲ್ಲಿ ಕೊಡೋಣ ಸರ್. ಏನ್ ಪ್ರೈಸಿಂಗ್ ಎಲ್ಲ ಸರ್? 1,35,000 ರೂಪಾಯಿ ಕೊಡೋಣ. 1,35,000ಕ್ಕೆ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ಸಿಗ್ತಿರೋದು. ಅಂಡ್ ಓಡಿರೋದು ಸರ್ ಇದು? ಸರ್ ಓಡಿರೋ 76 ಚೇಂಜ್ ಓಡಿದೆ. ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇದೆ. ಫಸ್ಟ್ ಕ್ಲಾಸ್ ಆಗೈತೆ ಸರ್. ಹಾಗೆ i20 ಒಂದಿರೋದು ಸರ್. 2012 ಮಾಡಲು, 3rd ಓನರ್ ಗಾಡಿ. ಅದರಲ್ಲೂ ಡೀಸೆಲ್ ಗಾಡಿ, ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಒಂದು ಶಿಫ್ಟ್ ರೇಟ್ ಅಲ್ಲಿ ಕೊಟ್ಬಿಡೋಣ ಸರ್. 3,20,000 ರೂಪಾಯಿ ಕೊಡೋಣ. 3,20,000ಕ್ಕೆ? ಹೌದು ಸರ್. ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಅದು ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಹೌದು ಸರ್. ಆಸ್ತಾ ಟಾಪ್ ಅಂಡ್ ಮಾಡಲ್. ಹೌದು, ಫಸ್ಟ್ ಕ್ಲಾಸ್ ಆಗೈತೆ. ಅದು ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಈ ಗಾಡಿ ಸಿಗೋದು ಚೆನ್ನಾಗಿದೆ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಕಡೆ ನೋಡೋದಾದ್ರೆ ನಿಮ್ಗೆ ಎ ಸ್ಟಾರ್ ಬೇಕಾ, ಆಲ್ಟೋ ಬೇಕಾ, ಅದಾದ ನಂತರ ಜಾಜ್ ಬೇಕಾ, ತುಂಬಾ ಗಾಡಿಗಳಿದೆ. ಬನ್ನಿ, ಎಲ್ಲಿ ಬರ್ಬೇಕಣ್ಣ? ನೆಕ್ಸಾ ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ನೋಡಿ ಸರ್, ಅಲ್ಲಿ ಕಾಣಿಸುತ್ತೆ. ಅದ್ರ ಆಪೋಸಿಟ್ ಇಲ್ಲೇ ಕಾಣಿಸುತ್ತೆ. ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಹಂಗೆ ಸ್ಟ್ರೈಟ್ ಬಂದ್ರೆ ರೈಟ್ ಸೈಡ್ ಅಲ್ಲೇನೆ ನೋಡಿ ನಮ್ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಅಷ್ಟೇ. ಕನ್ಫ್ಯೂಸ್ ಆದ್ರೆ ಕಾಲ್ ಮಾಡ್ಲಿ ಸರ್, ಲೊಕೇಶನ್ ಸಮೇತ ಕಳ್ಸಿಕೊಡ್ತೀವಿ. ಖಂಡಿತ. ಅಂಡ್ ವಿಡಿಯೋದಲ್ಲಿ ಕಂಟಿನ್ಯೂ ಹೋಗೋಣ ಬನ್ನಿ ಅಣ್ಣ. ಹೇಳಿ, ಈಗ ನೆಕ್ಸ್ಟ್ ಹೋಗೋದಾರೆ ಎ ಸ್ಟಾರ್. ಸರ್ ಎ ಸ್ಟಾರ್ ಬಂದು ಸೋಲ್ಡ್ ಆಗಿದೆ. ಈಗ ತಗೊಳ್ಳಿ, ಅದೇ ಪ್ರೈಸ್ ಅಲ್ಲಿ, ಅದೇ ಪ್ರೈಸ್ ಅಲ್ಲಿ ಆಟೋ ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ. 2010 ಮಾಡಲು, 2nd ಓನರ್ ಗಾಡಿ. LXi ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ. 20 ಮೈಲೇಜ್ ಬರುತ್ತೆ ಸರ್. ಇದು ಬಂದು 1,95,000 ಕೋಟಿಂಗ್ ಇರೋದು ಸರ್. 1,85,000 ರೂಪಾಯಿಗೆ ಆಗುತ್ತೆ. 1,85,000ಕ್ಕೆ ಈ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಈ ಒಂದು ಟೈರ್ ತೋರಿಸ್ತೀನಿ, ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಕ್ವಿಡ್ ಬಂದು 2018 ಮಾಡಲು, ಸಿಂಗಲ್ ಓನರು. ಅದರಲ್ಲೂ ಕ್ಲೈಮ್ ಬರೋ ಬರೀ 28,000 ಓಡಿರೋದು. 28,000 ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್. ಅಂಡ್ ಸಿಟಿಲಿ 28,000 ಓಡಿರೋ ಗಾಡಿ ಅಂತ ಹೇಳ್ಬೋದು. ಕಣ್ಣು ಮುಚ್ಕೊಂಡು ತಗೋಬಹುದು ಸರ್. ಫಸ್ಟ್ ಕ್ಲಾಸ್ ಆಗೈತೆ. ಗಾಡಿನೂ ಅಷ್ಟೇ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಹೆಚ್ಚು ಕಡಿಮೆ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 2.5 ಲಕ್ಷ ಬರೀ ಲೋನ್ ಆಗುತ್ತೆ. ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಸರ್? ಒಂದು 20% ಮಾಡಿದ್ರೆ ಸರ್. 20%. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದು 3,60,000 ಕೋಟಿಂಗು. 3,40,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋಣ ಸರ್. ಖಂಡಿತ. 3,40,000ಕ್ಕೆ ಅಂಡ್ 20% ನೀವು ಪೇ ಮಾಡಿದ್ರೆ ಸಾಕು ಡೌನ್ ಪೇಮೆಂಟ್. ಆಟೋಮೆಟಿಕ್ ಬರೀ 28,000 ಓಡಿರೋ ಗಾಡಿ. ಹಾಗೆ ನೆಕ್ಸ್ಟ್ ಬ್ರಿಜಾಗಳು 1, 2, 3 ಬ್ರಿಜಾಗಳಿದೆ ಸರ್. ಬ್ರಿಜಾಗಳಲ್ಲಿ ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಯಾವ್ದು ಬೇಕಾದ್ರೂ ಕೊಡೋಣ ಸರ್. ಓಕೆ. ಮಿಡ್ಲ್ ವರ್ಷನ್ ಬೇಕಾ, ಟಾಪ್ ಅಂಡ್ ಬೇಕಾ, ಯಾವ್ದು ಬೇಕಾದ್ರೂ ಸಿಗುತ್ತೆ ನಮ್ಮ ನೆಕ್ಸಾ ಕಾರ್ಸ್ ಅಲ್ಲಿ. ನೋಡಿ ಸರ್, 2018 ಮಾಡಲು, 2nd ಓನರ್ ಗಾಡಿ. ಓಡಿರೋದೇ ಬರೀ 56,000 VDI ಡೀಸೆಲ್ ವೇರಿಯಂಟ್ ಅಲ್ಲಿ. ಡೀಸೆಲ್ ವೇರಿಯಂಟ್, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಓಕೆ. ಬರೀ 56,000 ಓಡಿರೋದು ಸರ್. ಬೇಕಾದ್ರೆ ಕಸ್ಟಮರ್ಗೆ ಇಷ್ಟ ಆಯ್ತು ಅಂತಂದ್ರೆ ಬೇಕಾದ್ರೆ ಶೋರೂಮ್ ಹಿಸ್ಟ್ರಿ ತೆಗೆಸ್ಕೊಂಡು ವ್ಯಾಪಾರ ಮಾಡೋಣ ಸರ್. ಖಂಡಿತ. ಅಂಡ್ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಒಳ್ಳೆ ಮೈಲೇಜ್ ಬರೋದು ಗಾಡಿ ಸರ್. ಇದು 8,50,000 ಕೋಟಿಂಗ್ ಇರೋದು. ಕಸ್ಟಮರ್ ಕೋಟಿಂಗ್ ಒಂದು 8,25,000 ರೂಪಾಯಿ ಕೊಡೋಣ. 8,25,000ಕ್ಕೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ನಾನು ಹೇಳಿಲ್ವಾ ಸರ್, ಕಸ್ಟಮರ್ ಬಂದು ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಜಾಸ್ತಿ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ನೆಕ್ಸ್ಟ್ ವೈಟ್ ಕಲರ್ ಅಲ್ಲಿ ಇರೋದು ಸರ್ ಪ್ರೈಸ್ ಇದು ಸರ್. ಇದು ಬಂದು ZI 2019 ಮಾಡಲು, ಸಿಂಗಲ್ ಓನರ್. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 98,000 ಜಿನಿಯನ್ ಮೀಟರ್. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ಫೈಬರ್, ಡಿಫಾಗರ್ ಎಲ್ಲ ಬರುತ್ತೆ. ಎಲ್ಲ ಫೀಚರ್ ಇರೋ ಗಾಡಿ. ಗುಡ್ ಕಂಡೀಷನ್ ಗಾಡಿ ಸರ್. ಪ್ರೈಸಿಂಗ್ 9,60,000 ಕಸ್ಟಮರ್ ಕೋಟಿಂಗ್ ಇರೋದು ಸರ್. ಒಂದು 9,30,000 ರೂಪಾಯಿ ಕೊಡೋಣ. 9,30,000ಕ್ಕೆ ZI ವೇರಿಯಂಟ್ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಬಂದು ಡೀಸೆಲ್. ಅದರಲ್ಲೂ VXi ಆಪ್ಷನಲ್. 2021 ಮಾಡಲು, ಸಿಂಗಲ್ ಓನರ್. 64,000 ಓಡಿದೆ. 64 ರೆಕಾರ್ಡೆಡ್. ಹೌದು ಸರ್. ಸರ್ ಚೆಕ್ ಮಾಡಿಸ್ಕೋಬಹುದು. ಚೆಕ್ ಮಾಡ್ಸ್ಕೊಂಡ್ಬರ್ಬೋದು. ಯಾಕೆಂತಂದ್ರೆ ಪಾರ್ಕಿಂಗ್ ಸೇಲಿಗೆ ಬಂದಿರೋದ್ರಿಂದ ನಮ್ಗೆ ಹೇಳಿರ್ತದೆ ಜಿನಿಯನ್ ಅಂತ. ಕಸ್ಟಮರ್ ಡೌಟ್ಸ್ ಇತ್ತು ಅಂದ್ರೆ ಬೇಕಾದ್ರೆ ಚೆಕ್ ಮಾಡ್ಸ್ಕೋಬಹುದು. ಓಕೆ. ಅಂಡ್ ಆಪ್ಷನಲ್ ಗಾಡಿ ಆಗಿರುತ್ತೆ. ಪ್ರೈಸಿಂಗ್ ಸರ್? ಸರ್ ಇದು 8,50,000 ಹೇಳೋದು. ಒಂದು 8,30,000 ರೂಪಾಯಿಗೆ ಆಗುತ್ತೆ. 8,30,000. 8,30,000 ರೂಪಾಯಿ. ಓಕೆ. ಒಂದು 20% ಡೌನ್ ಪೇಮೆಂಟ್ ಮಾಡಬೇಕು. ಹೌದು ಸರ್. 20% ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಎಸ್. ಹಾಗೆ ನೆಕ್ಸ್ಟ್ ಇಗ್ನಿಸ್ ಸರ್.
ಸರ್ ಇಗ್ನೇಶ್ ಬಂದು 2017 ಮಾಡಲು ಸಿಂಗಲ್ ಓನರ್ ಜೆಟಾ ವೇರಿಯಂಟ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್, ಕ್ಲಾಸ್ ಆಗೈತೆ. ತಗೊಂಡ್ ಕಸ್ಟಮರ್ ಏನು ಮಾಡ್ಸೋಂಥದ್ದು ಏನಿಲ್ಲ, ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್. ಓಕೆ, ಪುಷ್ ಬಟನ್ ಅಂದ್ರೆ ಎಲ್ಲಾನು ಫೀಚರ್ಸ್ ಬರುತ್ತೆ. ಎಲ್ಲಾ ಫೀಚರ್ಸ್ ಗಾಡಿ ತಗೊಂಡ್ರೆ ಓಡಿಸೋದು ಹಾಕೋದು, ಪೆಟ್ರೋಲ್ ಹಾಕೋದು ಅಷ್ಟೇ, ಜಡ್ಡಿ ಅಷ್ಟೇ ಸರ್. ಏನಿಲ್ಲ, ಒಂದು ಆಯಿಲ್ ಸರ್ವಿಸ್, ಅವ್ರ ಮನಸ್ಸು ಸಮಾಧಾನಕ್ಕೆ ಒಂದು ಆಯಿಲ್ ಸರ್ವಿಸ್, ಒಂದು ಜನರಲ್ ಚೆಕಪ್, ಒಂದು ಅಲೈನ್ಮೆಂಟ್ ಅಷ್ಟೇ. ಒಂದು 5,000 ಖರ್ಚು ಮಾಡ್ಬಿಟ್ರೆ ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 4,95,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 4,80,000 ರೂಪಾಯಿಗೆ ಆಗುತ್ತೆ. 4,80,000ಗೆ ನಿಮ್ಗೆ ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ ಗಾಡಿ ಸಿಗ್ತಿರೋದು. ಹಾಗೆ ಸರ್ ಅಲ್ಲಿ ಮೂಲಲ್ಲೊಂದು ಕ್ವಿಡ್ ನಿಂತಿರೋದು ರೆಡ್ ಕಲರ್. ಸರ್ ಕ್ವಿಡ್ ಬಂದು 2015 ಮಾಡಲು ಸೆಕೆಂಡ್ ಓನರ್. RXL ಪವರ್ ವಿಂಡೋ ಒಂದು ಬರಲ್ಲ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. 81,000 ಓಡಿದೆ. ಜಿನಿಯನ್ ಮೀಟರ್ ಗಾಡಿನೂ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. ಲೋನ್ ಕೂಡ ಬೇಕಾದ್ರೆ ಸಿಗುತ್ತೆ ಸರ್. ಇದು ಫೈನಲ್ ಟು ಫೈನಲ್ ಬಂದು 2,35,000 ರೂಪಾಯಿಗೆ ಆಗುತ್ತೆ. 2,35,000ಕ್ಕೆ. ಅದರಲ್ಲೂ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ನಾನು ಕಟ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಓಕೆ. ಹಾಗೆ ರೆಡ್ ಕಲರ್ ಅಲ್ಲಿ ಒಂದಿರೋದು ಸರ್ i20 i10 ಸರ್. i10 ಬಂದು 10 ಮಾಡಲು ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಆಲ್ಮೋಸ್ಟ್ ಇವಾಗ ನಾನು ಹೇಳೋವೆಲ್ಲ ಗಾಡಿ ಗುಡ್ ಕಂಡೀಷನ್ ಆಗೇ ಇದಾವೆ. ರೀಪ್ಲೇಸ್ಮೆಂಟ್ ಯಾವ್ದು ಇರಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿನೇ ನಾನು ತೋರಿಸ್ತೀನಿ. ಒರಿಜಿನಲ್ ಇದೆ ಸರ್ ಗಾಡಿ. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್. 2,45,000 ಕೋಟಿಂಗ್ ಇರೋದು ಸರ್. 2,30,000 ರೂಪಾಯಿ ಕೊಟ್ಬಿಡೋಣ. 2,30,000ಗೆ 2010 ಮಾಡೆಲ್ ಗಾಡಿ ಸಿಗ್ತಿರೋದು. ಗಾಡಿ ಹೆಂಗಿದೆ ಸರ್, ಫಸ್ಟ್ ಕ್ಲಾಸ್ ಗಾಡಿ. ಈ ಕಲರ್ ಇನ್ನೊಂದು ಕಲರ್ ಸರ್, ಇದು ರೇರ್ ಕಲರ್ ಗ್ರ್ಯಾಂಡ್ i10 ಅಲ್ಲಿ ಸರ್. ಗ್ರ್ಯಾಂಡ್ i10 ಬಂದು 18 ಮಾಡಲು ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್. ಆರೆಂಜ್ ಕಲರ್ ಅಲ್ಲಿ ಬರೀ 76,000 ಓಡಿದೆ. ರೆಕಾರ್ಡೆಡ್ ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಪ್ರೈಸಿಂಗ್ ಸರ್ ಇದು ಬಂದು 4,30,000 ರೂಪಾಯಿ ಕೊಟ್ಬಿಡೋಣ. 4,30,000ಗೆ ನಿಮ್ಗೆ ಗ್ರ್ಯಾಂಡ್ i10 ಸಿಗ್ತಿರೋದು. ಅಂಡ್ ಹಾಗೆ ರಿಡ್ಸ್ ಕಸ್ಟಮರ್ ಕೋಟಿಗೆ ಬಂದು 4,25,000 ಲಕ್ಷ ಹೇಳ್ತಾರೆ. 4,30,30,000 ರೂಪಾಯಿಗೆ ಬೇಡ, ಇನ್ನು 5,000 ಹೆಚ್ಚು ಕಡಿಮೆ ಮಾಡಿ 4,25,000 ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಖಂಡಿತ. 2013 ಮಾಡಲ್ ಕ್ವಿಡ್ ಇರೋದು ಸರ್. ಸರ್ ಇದು ಕ್ವಿಡ್ ಅಲ್ಲ ಸರ್, ಸಾರಿ ಇದು ರಿಡ್ಸ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ವೇರಿಯಂಟ್ VXI. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ ಸರ್. ಹೌದು ನೋಡಿ ಸರ್, ಗಾಡಿ ಗುಡ್ ಕಂಡೀಷನ್ ಆಗೈತೆ. ಹೌದು, ತಗೊಂಡು ಇದು ಕೂಡ ತಗೊಂಡು ಮಾಡ್ಸೋಂಥದ್ದು ಏನಿಲ್ಲ. ನಾನು ಹೇಳಿದ್ನಲ್ಲ ಸರ್, ಒಂದು ಆಯಿಲ್ ಸರ್ವಿಸ್, ಒಂದು ಜನರಲ್ ಚೆಕಪ್, ಸಣ್ಣ ಪುಟ್ಟ ಕೆಲಸ 5,000 ಖರ್ಚು ಮಾಡ್ಕೋಬೇಕು. ಖಂಡಿತ ಖಂಡಿತ. ಸರ್ ಇದು 3,35,000 ಕೋಟಿಂಗ್ ಇರೋದು. 3,10,000 ರೂಪಾಯಿ ಕೊಡೋಣ ಸರ್. 3,10,000ಕ್ಕೆ ನಿಮ್ಗೆ ತಗೊಳ್ಳೋದು ಓಡಿಸೋದಷ್ಟೇ. ಡೀಸೆಲ್ ಅಲ್ವಾ ಸರ್? ಸರ್ ಪೆಟ್ರೋಲ್ ವೇರಿಯಂಟ್, ನಿಮ್ಗೆ ಪೆಟ್ರೋಲ್ ಹಾಕೋದು ಓಡಿಸೋದಷ್ಟೇ ಅಷ್ಟೇ ಸರ್. ಗಾಡಿ ನೋಡಿ ಸರ್ ಹೆಂಗಿದೆ, ಫಸ್ಟ್ ಕ್ಲಾಸ್ ಆಗೈತೆ. ಕಸ್ಟಮರ್ ಲೋನ್ ಬೇಕಾ ಸರ್? ಲೋನ್ ಕೂಡ ಖಂಡಿತ ಮಾಡಿಸ್ಕೊಡ್ತೀರಾ. ಇನ್ನೊಂದು ETS ಸರ್. ಸರ್ ETS ಅಲ್ಲಿ ಲೀವಾ ಹ್ಯಾಚ್ ಬ್ಯಾಕ್ 2013 ಮಾಡಲು. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಓಡಿರೋದು 1,28,000 ಜಿನಿಯನ್ ಮೀಟರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4 ಲಕ್ಷ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 3,85,000 ರೂಪಾಯಿ ಆಗುತ್ತೆ. 3,85,000ಕ್ಕೆ ETS ಲೀವಾ. ಮೈಲೇಜ್ ಎಷ್ಟು ಬರುತ್ತೆ ಅಂತ ಕೇಳಿಲ್ಲ ನೀವು. 25ರಿಂದ 27 ಮೈಲೇಜ್ ಬರುತ್ತೆ. ಆರಾಮಾಗಿ ಬರುತ್ತೆ. 25 ಓಡಿರೋದು ಸರ್ ಇದು ಸರ್. 1,28,000 ರೆಕಾರ್ಡೆಡ್. ಓಕೆ. ನೆಕ್ಸ್ಟ್ ಇರೋದು ಸರ್ ಸಿಯಾಜ್ 2017 ಮಾಡಲು ಸೆಕೆಂಡ್ ಓನರ್. VXI ಡೆಲ್ಟಾ ವೇರಿಯಂಟ್. ಓಕೆ ಸರ್. ಬೆಸ್ಟ್ ಆಫರ್ ಅಲ್ಲೇ ಕೊಟ್ಬಿಡೋಣ ಸರ್. ಏನ್ ಆಫರ್ ಹೇಳಿ ಸರ್? ಒಂದು 5,10,000 ರೂಪಾಯಿ ಕೊಟ್ಬಿಡೋಣ. 5 ಲಕ್ಷ 5 ಲಕ್ಷಕ್ಕೆ ಮಾಡಮ್ ಬನ್ನಿ ಸರ್. 5 ಲಕ್ಷಕ್ಕೆ ಕಸ್ಟಮರ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಜವಾಗಿ ಖಂಡಿತ 5 ಲಕ್ಷಕ್ಕೆ ಕೊಡೋಣ. ಪ್ಲಸ್ ಲೋನ್ ಬೇಕಾ? ಲೋನ್ ಕೂಡ ನಾವು ಮಾಡಿಸ್ಕೊಡೋಣ ಸರ್. ಖಂಡಿತ. ನೆಕ್ಸ್ಟ್ ಇರೋದು ಸರ್ ಡಿಸೈರ್. ಇದು ಬಂದು ಸೋಲ್ಡ್ ಆಗಿದೆ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಶಿಫ್ಟ್ ಬಂದು 2011 ಮಾಡಲು ಸಿಂಗಲ್ ಓನರ್. LXI ಟು VXI. ಕಸ್ಟಮರ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಶೋರೂಮ್ ಟೇಸ್ಟ್ ಅಲ್ಲಿ ಐತೆ. ಓಡಿರೋದು ಬಂದು ಬರೀ 56,000 ಕಿಲೋಮೀಟರ್. ಗಾಡಿನೂ ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದರಂತೂ ಕಸ್ಟಮರ್ ಪ್ರೈಸಿಂಗ್ ಬಂದು 3,85,000 ಬೇಕು ಅಂತಾರೆ. ಇನ್ನೊಂದು 10,000 ಕಮ್ಮಿ ಮಾಡಿ 3,75,000 ರೂಪಾಯಿ ಕೊಡ್ತಾರೆ. 3,75,000ಗೆ ಗಾಡಿ ಸಿಗ್ತಿರೋದು ನೋಡ್ಬೋದು. ಕಸ್ಟಮರ್ ಆಲ್ರೆಡಿ ಬಂದು 3,65,000 ರೂಪಾಯಿ ಕೇಳೋದು. 3,75,000 ಬೇಕಂತೆ. ಇನ್ನೊಂದು 5,000 ಕಮ್ಮಿ ಮಾಡಿ 3,70,000 ರೂಪಾಯಿ ನಾನು ಮಾಡಿಸ್ಕೊಡ್ತೀನಿ. ಖಂಡಿತ. ಇನ್ನೊಂದು ಜಾಜ್ ಹುಡ್ಕೋರ್ಗೆ ಸರ್. ಜಾಜ್ ಬಂದು 2016 ಮಾಡಲು. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಓಡಿರೋದೇ ಬರೀ 54,000 ಕಿಲೋಮೀಟರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,75,000. ಬನ್ನಿ 3,55,000 ರೂಪಾಯಿ ಕೊಟ್ಬಿಡೋಣ ಸರ್. 55 ಯಾಕೆ ಸರ್? 50 ಆಯ್ತು ಬನ್ನಿ ಸರ್, ಮಾಡೋಣ ಬನ್ನಿ ಸರ್. 3,50,000 ರೂಪಾಯಿಗೆ ಕೊಡೋಣ ಬನ್ನಿ ಸರ್. ಓಕೆ. ಹಾಗೆ ಇನ್ನೊಂದು ನೀವು ಕೇಳೋದು ಹೆಚ್ಚ, ಕಸ್ಟಮರ್ ಕೇಳೋದು ಹೆಚ್ಚ. ಏನ್ ಗೊತ್ತಾ, 5,000ದಲ್ಲಿ ಅವ್ರು ಕೇಳೋವಾಗ
ನಾವಿಲ್ಲ ಅಂತ ಖಂಡಿತ ಹೇಳಲ್ಲ. ಖಂಡಿತ ಬರ್ಲಿ, ಅವ್ರಿಗೆ ಗಾಡಿ ಓಕೆ ಆಯ್ತು ಅಂದ್ರೆ ನೀವು ಹೇಳಿದ್ರಲ್ಲ 3,50,000 ಖಂಡಿತ ಮಾಡಿಸ್ಕೊಡೋಣ ಬನ್ನಿ ಸರ್. ಹೌದು ಸರ್, ಯಾಕಂದ್ರೆ ಅವರು ದುಡ್ಡು ಕೂಡಿಟ್ಟು ಕನಸಿನ ಗಾಡಿ ತಗೊಳ್ತಿರ್ತಾರೆ ಸರ್. ಒಂದ್ 5,000 ಕಮ್ಮಿ ಮಾಡಿದ್ರೆ ನಿಮ್ಗೂ ಖುಷಿ, ಖಂಡಿತ ಮಾಡ್ಕೊಡೋಣ ಸರ್. ಏನ್ ಗೊತ್ತಾ, ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರಲ್ಲ, ನಾವು ಕೊಡ್ತೀವಲ್ಲ ಗಾಡಿಗಳು, ಅವ್ರು ನೆನ್ಸ್ಕೊಂತಾರೆ. ಪರವಾಗಿಲ್ಲಪ್ಪ ನೆಕ್ಸಾ ಕಾರ್ಸಲ್ಲಿ ಒಳ್ಳೆ ಗಾಡಿ ಕೊಟ್ರು ಅಂದ್ಬಿಟ್ಟು ನೆನ್ಸ್ಕೊಂತಾರೆ. ಹಂಗಾಗಿ ನೀವು 5,000 ಅಲ್ವಾ, ಬನ್ನಿ ಸರ್ ಮಾಡಿಸ್ಕೊಡೋಣ, ತಲೆ ಕೆಡ್ಸ್ಕೊಳಂಗಿಲ್ಲ. ಖಂಡಿತ. 10 ಸೀಟರು ಇನೋವಾ ಸರ್. ಸರ್ ಇನೋವಾ ಬಂದು 2007 ಮಾಡಲು, ಸಿಂಗಲ್ ಓನರು, ಜಿ ವರ್ಷನ್, ಬೇಸಿಕ್ ಮಾಡಲು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಮಾತ್ರ ಬರುತ್ತೆ. ಅದರಲ್ಲೂ ಕೂಡ ಕಸ್ಟಮರ್ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. 7 ಸೀಟರ್ ವೆಹಿಕಲ್, ಬರೀ 4,10,000 ರೂಪಾಯಿ ಕೊಡ್ತೀನಿ ಸರ್. ಒಂದು 10,000 ಬಿಟ್ರೆ ಚೆನ್ನಾಗಿರುತ್ತೆ. ಖಂಡಿತ ಬಿಟ್ಕೊಡೋಣ ಸರ್, ಖಂಡಿತ ಬಿಟ್ಕೊಡೋಣ. 4 ಲಕ್ಷಕ್ಕೆ ಕೊಡೋಣ ಬನ್ನಿ 7 ಸೀಟರ್ ವೆಹಿಕಲ್ ನ. ಅದು FC ರನ್ನಿಂಗ್ ಇದೆ ಸರ್, ಎಲ್ಲ ರನ್ನಿಂಗ್ ಇದೆ. ಖಂಡಿತ. ನೆಕ್ಸ್ಟ್ ಸರ್. ಸರ್ ಇದು ಬಂದು ವರ್ಣದಲ್ಲಿ, ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಅಲ್ಲಿ ಮೈಲೇಜ್ ಆರಾಮಾಗಿ, ಸಿಂಗಲ್ ಓನರ್ ಗಾಡಿ ಸರ್. ಓಕೆ. 2006 ಮಾಡಲು, ಸಿಂಗಲ್ ಓನರ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ. ಓಕೆ. ಗುಡ್ ಕಂಡೀಷನ್ ಗಾಡಿ. ತುಂಬಾ ಜನ ಕಡಿಮೆ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಬೇಕು ಅಂತಾರೆ. 1,65,000 ರೂಪಾಯಿ ಕೊಡೋಣ ಸರ್. 1,65,000. ಇನ್ನು 5,000 ಕಮ್ಮಿ ಮಾಡಿ 1,60,000 ರೂಪಾಯಿ ಕೊಡೋಣ ಸರ್. ಖಂಡಿತ. ಕಲಿಯೋಕೆ ಗಾಡಿ ಬೇಕು ಅನ್ನೋರಿಗೆ ಈ ಪ್ರೈಸ್ ಅಲ್ಲಿ ತಗೊಂಡ್ರೆ, ಕಲಿಯಾಕಲ್ಲ, ಆರಾಮಾಗಿ ಲೈಫ್ ಲಾಂಗ್ ಮಡಿಕೋಬಹುದು. ಇನ್ನು 10 ವರ್ಷ ಬೇಕಾದ್ರೆ ಮಡಿಕೋಬಹುದು. ಅದರಲ್ಲೂ LXi 2007 ಮಾಡಲು, ಓನರ್ ಮಾತ್ರ -4 ಓನರ್ ಆಗಿದೆ. ಓಕೆ. ಆಫರ್ ಅಲ್ಲಿ ಕೊಡೋಣ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ, ಸಣ್ಣ ಪುಟ್ಟ ಕೆಲಸ ಐತೆ. ಪ್ರೈಸಿಂಗ್ FC ರನ್ನಿಂಗ್ ಇದೆ ಸರ್. ಬರೀ 1,20,000 ರೂಪಾಯಿ ಕೊಡೋಣ. 1,20,000. ಇನ್ನೊಂದು 10,000 ಕಮ್ಮಿ ಮಾಡಿ 1,10,000 ರೂಪಾಯಿಗೆ LXi 20 ಮೈಲೇಜ್ ಬರ್ತಕ್ಕಂಥ ಗಾಡಿ ಕೊಡ್ತೀನಿ, ಹೋಗಿ ಸರ್. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಸರ್, ಫೋರ್ಡ್ ಫಿಯೆಸ್ಟಾ. ಸರ್ ಫೋರ್ಡ್ ಫಿಯೆಸ್ಟಾ ಬಂದು 2012 ಮಾಡಲು, ಸಿಂಗಲ್ ಓನರು, ಡೀಸೆಲ್ ಗಾಡಿ. ಓಕೆ. ಇದು 2,25,000 ಕೋಟಿಂಗ್ ಇರೋದು. 2,10,000 ರೂಪಾಯಿ ಕೊಟ್ಬಿಡೋಣ. 2,10,000ಗೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್. ಇನ್ನೂ 10,000 ಕಮ್ಮಿ ಮಾಡಿ 2 ಲಕ್ಷ ಕೊಡೋಣ ಸರ್. 2 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್. ಹಾಗೆ ಸರ್, ಆಲ್ ಇನ್ ಒನ್, ಯಾವುದೇ ಪ್ರಕಾರ ಯೂಸ್ ಮಾಡಿದ್ರು ಸಾಕು ಸರ್. ಕಮರ್ಷಿಯಲ್ ಯೂಸ್ ಮಾಡ್ತೀರಾ, ಫ್ಯಾಮಿಲಿ ಯೂಸ್ ಮಾಡ್ತೀರಾ, ಟ್ರಿಪ್ ಹೋಗ್ತೀರಾ, ಯೂಸ್ ಮಾಡ್ತೀರಾ, ಎಲ್ಲಾ ಕಡೆ ಯಾವ್ದಕ್ ಬೇಕಾದ್ರೆ, ಇಲ್ಲ ಗೂಡ್ಸ್ ಹೊಡಿತೀರಾ, ಯಾವ್ದಕ್ ಬೇಕಾದ್ರೆ ಯೂಸ್ ಮಾಡಬಹುದು. ಖಂಡಿತ. 2008 ಮಾಡಲು, ವಿತ್ LPG ಇದೆ, 5 ಸೀಟರ್ ವೆಹಿಕಲ್ ಸರ್. ಇದು 1,65,000 ಕೋಟಿಂಗ್ ಇರೋದು. 1,40,000 ರೂಪಾಯಿ ಕೊಟ್ಬಿಡೋಣ. 1,40,000ಕ್ಕೆ LPG ಇರೋ ಗಾಡಿ. 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 1,35,000ಕ್ಕೆ ಕೊಡೋಣ ಬನ್ನಿ ಸರ್. 1,35,000 ರೂಪಾಯಿ ಕೊಡೋಣ. ಹಾಗೆ ಸ್ವಿಫ್ಟ್ ಇನ್ನೊಂದು ಇರೋದು ಸರ್. ಸರ್ ಶಿಫ್ಟ್ ಬಂದು 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ ZXi. ಓಕೆ ಸರ್. 10,000 RF ಇದೆ. 10,000 ಖರ್ಚು ಮಾಡ್ಬಿಟ್ರೆ 2,25,000 ರೂಪಾಯಿ ಗಾಡಿ. 1,85,000 ರೂಪಾಯಿ ಕೊಡ್ತೀನಿ. 1,85,000 80 ಮಾಡ್ಬಿಡಿ. 1,80,000 ರೂಪಾಯಿ ಮಾಡ್ಬಿಡಿ. ಅದು ಡೀಸೆಲ್ ವೇರಿಯಂಟ್. ಹೌದು ಸರ್, ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್. ZXi ಟಾಪ್ ಅಂಡ್ ಮಾಡಲು, ಫುಲ್ಲಿ ಟಾಪ್ ಅಂಡ್. ಸ್ಯಾಂಟ್ರೋ ಓಡೋರ್ಗೆ ಸರ್. ಸರ್ ಸ್ಯಾಂಟ್ರೋ ಬಂದು 2008 ಫ್ರೆಶ್ FC 29 FC ಇದೆ, ವಿತ್ LPG ಇದೆ. AC ಪವರ್ ಸ್ಟೇರಿಂಗ್ ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೆ ಇನ್ನೂ 90% ಟೈರ್ ಇದೆ ಸರ್. 1,45,000 ರೂಪಾಯಿ ಕೊಟ್ಬಿಡಿ. ವಿತ್ LPG. ಇನ್ನು 5,000 ಕಮ್ಮಿ ಮಾಡಿ 1,40,000 ರೂಪಾಯಿಗೆ ಉಗಾದಿ ಆಫರ್ ಅಂತನಾದ್ರು ತಿಳ್ಕೊಳ್ಳಿ, ರಂಜಾನ್ ಆಫರ್ ಅಂತನಾದ್ರು ತಿಳ್ಕೊಳ್ಳಿ. ಯಾವಾಗ ಬಂದ್ರು ನಮ್ಮಲ್ಲಿ ಆಫರ್ ಅಲ್ಲೇ ಆಫರ್ ಕೊಡೋಣ ಬಿಡಿ. 365 ದಿನ, 365 ದಿವಸದಲ್ಲಿ ಯಾವಾಗ ಬಂದ್ರು ನಮ್ಮಲ್ಲಿ ಆಫರ್. ಖಂಡಿತ. ಇದು ಗಾಡಿನ ಸರ್ 7 ಜನ ಹೋಗ್ತೀರಾ, 8 ಜನ ಹೋಗ್ತೀರಾ? ಸರ್ 8 ಜನ 10 ಜನ ಬೇಕಾದ್ರೆ ಕುಂತ್ಕೊಂಡು ಹೋಗ್ಬೋದು ಸರ್. ಕೆಪಾಸಿಟಿ ಬಂದು 8 ಸೀಟರ್, ಬಟ್ 10 ಜನ ಬೇಕಾದ್ರೆ ಆರಾಮಾಗಿ ಕುಂತ್ಕೊಂಡು ಹೋಗ್ಬೋದು. ಪೊಲೀಸರು ಹಿಡಿದ್ರೆ ಜವಾಬ್ದಾರಿ ನಮ್ದಲ್ಲ. ನಾವು ಜವಾಬ್ದಾರಿ ಇಲ್ಲ ಸರ್. ನೀವ್ ಹೇಳಿದ್ರೆ ವಿಡಿಯೋದಲ್ಲಿ 10 ಜನ ಕುಂತ್ಕೋಬಹುದು ಅಂತ ಕುಂಡಿಸ್ಕೊಂಡಿದ್ದೆ. ಹಿಡಿದವ್ರೆ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅದ್ರ ಕೆಪಾಸಿಟಿ 8 ಸೀಟರ್. 2005 ಮಾಡಲು, 4th ಓನರು, ಡೀಸೆಲ್ ಗಾಡಿ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಇದು ಬಂದು 1,95,000 ಕೋಟಿಂಗ್ ಇರೋದು ಸರ್. ಒಂದು ಬಂಪರ್ ಪ್ರೈಸ್ ಹೇಳ್ಬಿಡಿ ಸರ್. ಅದಕ್ಕೆ 1,80,000 ಮಾಡಿ. ಇನ್ನೊಂದು ಪ್ರೈಸ್ ಏನಾದ್ರು ಆಗ್ಬೋದು. 1,75,000 ರೂಪಾಯಿ ಮಾಡಿ. 1,75,000ಕ್ಕೆ 8 ಜನನು ಕೂತ್ಕೋಬಹುದು, 10 ಜನನು ಕೂರ್ಸ್ಕೋಬಹುದು. ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು ಚವರ್ಲೆಟ್ ಸ್ಪಾರ್ಕ್ ಇರೋದು ಸರ್. ಚವರ್ಲೆಟ್ ಸ್ಪಾರ್ಕ್ ಬಂದು 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟ್ಸ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಕ್ಯಾರಿಯರ್ ಕೂಡ ಹಾಕಿದ್ದಾರೆ. ಫ್ರೆಶ್ FC ಮಾಡಿಸ್ಕೊಡ್ತೀನಿ. 1,35,000 ರೂಪಾಯಿ ಕೊಡೋಣ. 1,35,000ಕ್ಕೆ. ಓಕೆ. ಹಾಗೆ ಇನ್ನೊಂದು 5,000 ಬೇಕಾದ್ರೆ ಕಮ್ಮಿ ಮಾಡ್ಕೊಡಿ. 10,000 ಸರ್. ಇಲ್ಲ 10,000 ತುಂಬಾ ಕಡಿಮೆ ಆಗುತ್ತೆ ಸರ್. ಅದು 2 ವೀಲರ್ ಬಜೆಟ್ ಇಲ್ಲ. ಇವಾಗ FC ಕಳಿಸ್ಬೇಕು ಅಂದ್ರೆ 30,000 ಬೇಕು. ಓಕೆ. FC ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ. 1,30,000 ರೂಪಾಯಿ ಕೊಡೋಣ. 1,30,000. ಈ ಒಂದು ಟೈರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ. ಫೋರ್ಡ್ ಫಿಗೋ ಇರೋದು ಸರ್. ಸರ್ ಫೋರ್ಡ್ ಫಿಗೋ ಬಂದು 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ. ಬಜಾರ್ ರೇಟ್ ಹೇಳಲ್ಲ. 2,35,000 ಹೇಳ್ತಾರೆ ಬಜಾರಲ್ಲಿ. ಬರೀ 2,05,000 ರೂಪಾಯಿ ಕೊಡ್ತೀನಿ. 2012 ಮಾಡಲು, ಸಿಂಗಲ್ ಓನರ್. 2,05,000. ಬನ್ನಿ, ಯಾವಾಗ ಬೇಕಾದ್ರೆ ಬಂದು ತಗೊಂಡೋಗಿ ಸರ್. 2 ಲಕ್ಷಕ್ಕೆ ಮಾಡೋಣ ಬನ್ನಿ ಸರ್. 1,95,000 ಸರ್. ಖಂಡಿತ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಖಂಡಿತ. ನೆಕ್ಸ್ಟ್ ಸರ್, ಇನ್ನೊಂದು ಬಂತಲ್ಲ ಸರ್, ಆಲ್ ಇನ್ ಒನ್ ವೆಹಿಕಲ್.
ಸರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಇದು ಕೂಡ. ವೆಹಿಕಲ್ ಸಿಂಗಲ್ ಓನರ್ ಗಾಡಿ. ಒಂದು 25,000 RF ಇದೆ. ಓಕೆ, ಆ ರೇಟ್ ಅಲ್ಲಿ ಕೊಡ್ತೀನಿ ಸರ್ ನಾನು. ಪ್ರೈಸಿಂಗ್ 1,75,000 ರೂಪಾಯಿ ಆಸ್ ಇಟ್ ಈಸ್ ಕಂಡೀಷನ್. 1 ಲಕ್ಷ ಇಲ್ಲ ಗುಡ್ ಕಂಡೀಷನ್ ಎಲ್ಲ ರೆಡಿ ಮಾಡಿಸ್ಕೊಡ್ಬೇಕಾ? 2,25,000. 2,25,000 ಬೇಡ, 1,75,000 ತಗೊಂಡು 1,75,000 ತಗೊಂಡೋಗಿ ಸರ್. 15 ಖರ್ಚು ಮಾಡಿ. ಯಾರನ್ನ ಬರ್ಲಿ ಸರ್, 20,000 ಖರ್ಚು ಮಾಡ್ಕೊಳ್ಳಿ. ಖರ್ಚು ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿರ್ತದೆ ಗಾಡಿ. ಖಂಡಿತ. ನೆಕ್ಸ್ಟ್ ಸರ್ ಇನ್ನೊಂದು ಆಲ್ಟೋ LX. ಆಲ್ಟೋ ಬಂದು 2011 ಮಾಡಲು ಸೆಕೆಂಡ್ ಓನರು. ಸಣ್ಣ ಪುಟ್ಟ ಕೆಲಸ ಅದೇ. ಓಕೆ, 1,85,000 ರೂಪಾಯಿ ಕೊಟ್ಬಿಡೋಣ. 1,85,000ಕ್ಕೆ LXi ವೇರಿಯಂಟ್ ಗಾಡಿ ಸಿಗ್ತಿರೋದು ಸರ್. ಇದು ಬೇಡ, ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, LPG ಬೇಡ ಅನ್ನೋರ್ಗೆ ಇದು ಸರ್. ಇದು ಯಾವ್ದು ಸರ್? ಇವಾಗ ರೇವಾ ಸರ್, ಮಹೇಂದ್ರ E2 ಜಸ್ಟ್ ಇವಾಗ ಬಂದು 16 ಮಾಡಲು ಸಿಂಗಲ್ ಓನರು. 32,000 ಹೊಡಿದ್ ಸರ್. ಎಲೆಕ್ಟ್ರಿಕ್ ವೆಹಿಕಲ್. ನೀವು ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ, ತಳ್ಳಂಗಿಲ್ಲ, ಏನಿಲ್ಲ. ಸ್ವಿಚ್ ಹಾಕೋದು, ಚಾರ್ಜಿಂಗ್ ಮಾಡ್ಕೊಂಡು ಓಡಿಸ್ತಾ ಅಷ್ಟೇ. ಒಂದು 80 ಅವರೇಜ್ ಒಂದು 80 ಕಿಲೋಮೀಟರ್ ಬರ್ಬೋದು. ಬಟ್ ನೀವು ಒಂದ್ಸರಿ ಎಲೆಕ್ಟ್ರಿಕ್ ಗಾಡಿ ಕಸ್ಟಮರ್ ನೋಡಿದವರು ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು ಸರ್. ಇದು ಬಂದು 1,65,000 ಕೋಟಿಂಗ್ ಇರೋದು. 1,65,000 16 ಮಾಡಲು ಸರ್. ಇನ್ನೊಂದು ಪ್ರೈಸ್ 15 ಮಾಡಲು ಸಿಂಗಲ್ ಓನರ್. 1,55,000 ಮಾಡಿ. 1,55,000ಕ್ಕೆ ಎಲೆಕ್ಟ್ರಿಕ್ ಗಾಡಿ ಸಿಗ್ತಿರೋದು. ಪೆಟ್ರೋಲ್ ಹಾಕಂಗಿಲ್ಲ, ನೋ ಬಾರ್ಗಿನ್. 1,55,000 ರೂಪಾಯಿ ಫೈನಲ್ ರೇಟ್ ಅದು. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ, CNG ತುಂಬಿಸಂಗಿಲ್ಲ, ಏನು ಮಾಡಂಗಿಲ್ಲ. ಸ್ವಿಚ್ ಹಾಕಿ ಚಾರ್ಜಿಂಗ್ ಮಾಡ್ಕೊಳ್ಳಿ, ಓಡಿಸ್ತಾ ಇರಿ ಅಷ್ಟೇ. ನೆಕ್ಸ್ಟ್ LXi ವ್ಯಾಗನರ್ ಸರ್. ಸರ್ ವ್ಯಾಗನರ್ ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ಸಣ್ಣ ಪುಟ್ಟ ಕೆಲಸ ಅದೇ. Okay. ಇದು ಕೂಡ ಒಂದು 15,000 RF ಇದೆ ಸರ್. ರೇಟ್ ಅಲ್ಲಿ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ. 2,25,000 ಹೇಳೋದು, 2 ಲಕ್ಷ ಕೊಡ್ತೀನಿ, ತಗೊಂಡೋಗಿ. ಖಂಡಿತ. ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ ಹೇಳಿ ಸರ್. ಗ್ರ್ಯಾಂಡ್ ಐಟನ್ ಬಂದು 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, Okay. ಸ್ಪೋರ್ಟ್ಸ್ ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 3,65,000 ಕೋಟಿಂಗ್ ಇರೋದು. 3,45,000 ಮಾಡಿ. 3,45,000. 45,000 ಮಾಡಿ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಬೇಕಾ? ಬನ್ನಿ ಸರ್ ನನ್ನ ಹತ್ರ ನೆಕ್ಸಾ ಕಾರ್ಸಿಗೆ ಬನ್ನಿ. 3,40,000 ರೂಪಾಯಿಗೆ ಕೊಡ್ತೀನಿ. ನೆಕ್ಸ್ಟ್ ಇರೋದು ಸರ್ ಸ್ವಿಫ್ಟ್. ಸರ್ ಇದು ಸೋಲ್ಡ್ ಆಗಿದೆ. ಹಾಗೆ ಸರ್ ಇದು ತೋರಿಸಿದ್ರಿ, ಒಮಿನಿ ತೋರಿಸಿದ್ರಿ ಸರ್. ತುಂಬಾ ಜನ ಈಕೋ ಅಂತಾರೆ. 2017 ಮಾಡಲು ಸಿಂಗಲ್ ಓನರ್, 5 ಸೀಟರ್ ವೆಹಿಕಲ್, AC ಇದೆ. ಓಕೆ, AC ಕೂಡ ಇದೆ. 3,90,000 ಕೋಟಿಂಗ್ ಇರೋದು. 3,80,000 ಕೊಟ್ಬಿಡೋಣ. 3,80,000ಕ್ಕೆ ಎಲ್ಲೋ ಬೋರ್ಡು ಸರ್. ಸರ್ ಲೋನೇ ಸಿಗುತ್ತೆ, ಒಂದು 3 ಲಕ್ಷ ಲೋನೇ ಆಗುತ್ತೆ. 80,000 ತಗೊಂಬಂದ್ರೆ ಗಾಡಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3 ಲಕ್ಷ ಲೋನೇ ಸಿಗುತ್ತೆ. ಓಕೆ, ಹಾಗೆ ಇನ್ನೊಂದು ಸರ್ 2 ಎಲ್ಲೋ ಬೋರ್ಡ್ ಇರೋದು. ಸರ್ ಎಲ್ಲೋ ಬೋರ್ಡ್ ಬಂದು 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಕಂಡೀಷನಲ್ಲಿ ಬಾರ್ಗಿನೇ ಮಾಡಕ್ಕೆ ಹೋಗ್ಬೇಡಿ. ದುಡ್ಡು ತಗೊಬನ್ನಿ. 1,20,000 ರೂಪಾಯಿಗೆ ಹಂಗೆ ಕೊಟ್ಬಿಡ್ತೀವಿ ಸರ್. 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್. ಓಕೆ, FC ಬೇಕಂದ್ರೆ ನೀವೇ ಮಾಡ್ಕೊಳ್ಳಿ. ನೀವು ಡಾಕ್ಯುಮೆಂಟ್ಸ್ ನೀವು ರನ್ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,20,000 ರೂಪಾಯಿಗೆ ದುಡ್ಡು ಹಂಗೆ ತಗೊಂಬಂದ್ರೆ ಗಾಡಿ ಹಿಂಗೆ ಕೊಟ್ಟು ಕಳ್ಸ್ಬಿಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ಸರ್. ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್. ಗೂಡ್ಸ್ ಹೊಡಿಯೋಕ್ಕೆ ಬಹಳ ಚೆನ್ನಾಗಿದೆ. ಅದರಲ್ಲೂ ಎಲ್ಲೋ ಬೋರ್ಡ್ ಗಾಡಿ. 1,30,000 ಫೈನಲ್ ಟು ಫೈನಲ್. 1,10,000 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಒಂದು ವೆಹಿಕಲ್ ಸರ್. ಇನ್ನೊಂದು ವೆಹಿಕಲ್ ಅಂತಂದ್ರೆ ಅದು ಎಲ್ಲೋ ಬೋರ್ಡ್. FC ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. 10 ಸಿಂಗಲ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಂತಂದ್ರೆ 1,50,000 ರೂಪಾಯಿಗೆ ಆಗುತ್ತೆ. 1,50,000ಕ್ಕೆ 1,50,000 ರೂಪಾಯಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ ಮಾಡಿ ಕೊಡ್ತೀವಿ. ಎಸ್ ಸರ್. ಆ ಇನೋವಾ ತೋರಿಸಿದ್ರೆ ಅದಕ್ಕಿಂತ ಕಮ್ಮಿ ಪ್ರೈಸ್ ಸರ್. ಅದು G ವರ್ಷನ್, V ವರ್ಷನ್. ಓಕೆ, ಇದು 2007 ಮಾಡಲು 4th ಓನರ್ ಆಗಿದೆ. V ವರ್ಷನ್ ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಬಂದು 4,40,000 ಕೋಟಿಂಗ್ ಇರೋದು. ಒಂದು 4,20,000 ರೂಪಾಯಿ ಕೊಟ್ಬಿಡೋಣ. 4 ಲಕ್ಷ ಸರ್. ಇನ್ನೊಂದು 420 ಆಗುತ್ತೆ. 425 ಮಾಡ್ಬಿಡೋಣ. 415 ಮಾಡೋಣ ಅಂತೀರಾ? ಬರ್ಲಿ ಸರ್. 4,15,000 ರೂಪಾಯಿ.